ರೈಟ್, ವೆರಿ ಗುಡ್. ಬಂದ ತಕ್ಷಣ ಎಲ್ಲರೂ ಎದ್ನಿಂತು ಗೌರವವನ್ನ ಸೂಚಿಸಬೇಕು. ಎಲ್ಲರೂ ಎದ್ನಿಂತು ಎಲ್ಲರೂ ಎದ್ನಿಂತು ಗೌರವ ಸೂಚಿಸ್ಬೇಕು. ನೀವು ಬಿ ಹೇಳ್ಬೇಕು ಸರ್. ಓಕೆ, ಹಾ, ನೀ ಹೇಳಮ್ಮ. ಶುಭೋದಯ. ಕುಳಿತುಕೊಳ್ಳಿ. ಮೈಕ್ ಎಲ್ಲರಿಗೂ ಶುಭೋದಯ. ಈಗ ಈ ಒಂದು ಯುವ ಸಂಸತ್ತಿನ ಅಧಿವೇಶನಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಸಚಿವರು ತಮ್ಮ ತಮ್ಮ ಪರಿಚಯವನ್ನು ಹೇಳ್ಕೊಳ್ತಾರೆ. ಈಗ ಮೊಟ್ಟ ಮೊದಲನೇದಾಗಿ ಪರಿಚಯ ಸಭಾಪತಿಯವರಿಂದ. ನಾನು ಯುವ ಸಂಸತ್ತಿಗೆ ಆಯ್ಕೆಯಾಗಿದ್ದು ನಾನು 10ನೇ ತರಗತಿ ಓದ್ತಿದ್ದೇನೆ. ನನ್ನ ಹೆಸರು ಕಾರ್ತಿಕ ಅಂತ ಹೇಳ್ಕೋಬೇಕು. ಅವ್ರು ಅಷ್ಟು ಮಂದಿಗೆ ಒಬ್ಬೊಬ್ಬರು ಪರಿಚಯ ಕೊಡ್ತಾರೆ. ನಾನು ಯುವ ಸಂಸ್ಥೆಗೆ ಆಯ್ಕೆಯಾಗಿದ್ದು ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕಾರ್ತಿಕ. ಹುದ್ದೆ ಹೇಳಿ. ಸಭಾಪತಿ. ನನ್ನ ಹುದ್ದೆ ಸಭಾಪತಿ. ಅದನ್ನ ನಿಮ್ಮಲ್ಲಿ ಹೇಳ್ಕೊರಂಗೆ ಹೇಳ್ರಿ. ಹಿಂಗೆ ಮುಖ್ಯಮಂತ್ರಿ ಅದು ಇದು ಸರ್ ಅವ್ರಿಗೆ ಕೊಟ್ಟು ಹೇಳು. ಪಟ್ಟೆ ಸರ್ ಎದ್ದು ನಿಂತು ಹೇಳಬೇಕು. ಎದ್ದು ನಿಂತರು. ನಾನು ಯುವ ಸಂಸತ್ತಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದು ನನ್ನ ಹೆಸರು ಸೋಫಿ ಸಾಬ್, 10ನೇ ತರಗತಿ ಅಂತ ಹೇಳ್ಬೇಕು. ನಾನು ಯುವ ಸಭೆಯಲ್ಲಿ ಆಯ್ಕೆಯಾಗಿದ್ದು ನನ್ನ ಹುದ್ದೆ ಮುಖ್ಯಮಂತ್ರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸೋಫಿ ಸಾಬ್. ನಾನು ಯುವ ಸಂಸ್ಥೆಗೆ ಆಯ್ಕೆಯಾಗಿದ್ದು ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ಪ್ರಾಥಮಿಕ ಮತ್ತು ಪ್ರೌಢ ಸಚಿವರು. ಕಡಗಿಲು. ನಾನು ಯುವ ಸಂಸ್ಥೆಗೆ ಆಯ್ಕೆಯಾಗಿದ್ದು ನನ್ನ ಹೆಸರು ಕಾವ್ಯ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನಾನು ಯುವ ಸಂಸ್ಥೆಗೆ ಆಯ್ಕೆಯಾಗಿದ್ದು ನನ್ನ ಹುದ್ದೆ ಕೃಷಿ ಸಚಿವ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅಪೂರ್ಣ. ನಾನು ಯುವ ಸಂಸತ್ತಿನಲ್ಲಿ ಆಯ್ಕೆಯಾಗಿದ್ದು ನನ್ನ ಹುದ್ದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅಂಜಲಿ. ನಾನು ಯುವ ಸಂಸ್ಥೆಯಲ್ಲಿ ಆಯ್ಕೆಯಾಗಿದ್ದು ನನ್ನ ಹುದ್ದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ. ನನ್ನ ಹೆಸರು ಪೂಜಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಾನು ಯುವ ಸಂಸತ್ತಿಗೆ ಆಯ್ಕೆಯಾಗಿದ್ದು ನನ್ನ ಹುದ್ದೆ ಆಹಾರ ಮತ್ತು ನಾಗರಿಕ ಸಚಿವ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನಿಧಾ. ನಾನು ಯುವ ಸಂಸತ್ತಿಗೆ ಆಯ್ಕೆಯಾಗಿದ್ದು ನನ್ನ ಹೆಸರು ಆಶಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹುದ್ದೆ ಬಂದು ಸಾರಿಗೆ ಸಚಿವರು. ನಾನು ಯುವ ಸಂಸ್ಥೆಗೆ ಆಯ್ಕೆಯಾಗಿದ್ದು ನನ್ನ ಹೆಸರು ಭಾವೇಶ್. 9ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಅಬಕಾರಿ ಸಚಿವರು ಆಗಿದ್ದೇನೆ. ನಾನು ಯುವ ಸಂಸತ್ತಿಗೆ ಆಯ್ಕೆಯಾಗಿದ್ದೇನೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅಮನ್ ಸಾಬ್. ನಾನು ಗೃಹ ಮಂತ್ರಿಗೆ ಹುದ್ದೆಯಲ್ಲಿ ಇದ್ದೇನೆ. ನಾನು ಯುವ ಸಂಸ್ಥೆಗೆ ಆಯ್ಕೆಯಾಗಿದ್ದೇನೆ. ನನ್ನ ಹುದ್ದೆ ಕನ್ನಡ ಮತ್ತು ಸಾಂಸ್ಕೃತಿಕ ಮಂತ್ರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಭಾಗೇಶ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಯುವ ಸಂಸ್ಥೆಗೆ ಆಯ್ಕೆಯಾಗಿದ್ದೇನೆ.